ವೆಲ್ಕಮ್ ಟು ಮಂಜುನಾಥ್ ಬಗ್ರೆ ಯೂಟ್ಯೂಬ್ ಚಾನಲ್. ಹಾಯ್, ಗುಡ್ ಈವ್ನಿಂಗ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇಲ್ಲಿ ನೋಡ್ರಿ, ನಾವು ಇವತ್ತು ಅಕ್ಕಾರು ಮನೆಗೆ ಬಂದಿದ್ರು ಇವತ್ತು. ಆಮೇಲೆ ಮಕ್ಕಳಿಗೆ 2 ದಿನ ರಜಾ ಇತ್ತು. ಹಾಗಾಗಿ ಈಗ ಸ್ವಲ್ಪ ಇವತ್ತು 1-2 ದಿನದಿಂದ ಸ್ವಲ್ಪ ಮಳೆ ಕಡಿಮೆನೂ ಆಗಿತ್ತು. ಹಾಗಾಗಿ ಇವತ್ತು ನಾವು ಫ್ಯಾಮಿಲಿ ಜೊತೆಗೆ ಅಂದರೆ ನಮ್ಮ ಅಕ್ಕಾರು ಮಕ್ಕಳನ್ನೆಲ್ಲ ಕರ್ಕೊಂಡು ಹರಿಹರದ ನದಿ ನೋಡ್ಕೊಂಡು ಬರೋಣ, ಫುಲ್ ಆಗೈತಿ ಅಂತಂದು ಎಲ್ಲರೂ ಹೊಂಟಿದ್ವಿ. ಈಗ ನೋಡ್ರಿ, ನಮ್ಮ ದಾವಣಗೆರೆ ಪಿ ಬಿ ರೋಡಿಂದ ನೆಕ್ಸ್ಟ್ ಮುಂದೆ ಬಂದ್ವಿ. ನೋಡ್ರಿ, ಹರಿಹರಕ್ಕೆ ಈಗ ನಾವು ಎಂಟ್ರೆನ್ಸ್ ಆದ್ವಿ. ಈಗ ನೋಡ್ರಿ, ಎಲ್ಲ ಇಳಿದಿದ ತಕ್ಷಣ ಹಂಗೆ ನೋಡಿದ ತಕ್ಷಣ ನಮಗೆ ಒಂಥರ ಇದು ಅನ್ನಿಸ್ಬಿಡ್ತು, ಗಾಬರಿ ಅನ್ನಿಸ್ಬಿಡ್ತು. ಅಷ್ಟಕ್ಕೊಂದು ಜನ. ಆಮೇಲೆ ವೆಹಿಕಲ್ಸ್ ಎಲ್ಲ ಭಾಳ ಓಡಾಡ್ತಿದ್ರು, ಮಕ್ಕಳು ಬೇರೆ ಕರ್ಕೊಂಡು ಹೋಗ್ಬಿಟ್ಟಿದ್ವಿ. ಹರಿಹರದ ನದಿ, ತುಂಗಭದ್ರಾ ನದಿ ನೋಡಬೇಕು ಅಂತಲೇ ಸುತ್ತಮುತ್ತ ಇರೋ ಹಳ್ಳಿ ಜನ, ಸಿಟಿ ಜನ ಎಲ್ಲರೂ ನೋಡಕ್ಕೆ ಬಂದಿದ್ರು. ನೋಡ್ರಿ ಯಾವ ಥರ ಐತೆ ಅಂತ. ಮಧ್ಯಾಹ್ನ ಟೈಮ್ ಬಂದಾಗ ಇನ್ನೂ ಜನ ಜಾಸ್ತಿ ಇದ್ದರು ಅಂತ ಅಲ್ಲಿ ನಮ್ಮ ಪರಿಚಯದವರೊಬ್ಬರು ಹೇಳಿದರು. ಈಗ ನೋಡ್ರಿ, ನಿಮಗೆ ನದಿ ತೋರಿಸ್ತಾ ಇದ್ದೀನಿ. ನೋಡ್ರಿ ಎಷ್ಟೇ ಫುಲ್ ಎಲ್ಲ ತುಂಬಿಟ್ಟೈತಿ. ಇದು ನಮ್ಮ ಹರಿಹರದ ತುಂಗಭದ್ರಾ ನದಿ ರೀ ಇದು. ನೋಡ್ರಿ ಎಷ್ಟು ಜನ ಸೇರಿದ್ರು ಮಕ್ಕಳಿಗೆ. ಆಮೇಲೆ ಆ ಕಡೆ ಸೈಡಿಂದ ಮತ್ತು ಈ ಕಡೆ ಸೈಡ್ ಕರ್ಕೊಂಡು ಬಂದ್ವಿ ಮಕ್ಕಳಿಗೆ. ನಿಮ್ಮ ಮಕ್ಕಳಿಗೂ ನೀಟಾಗಿ ಎಲ್ಲ ತೋರಿಸಿದ್ವಿ. ಅವರು ನೋಡಿ ಭಾಳ ಖುಷಿಪಟ್ಟರು ಮಕ್ಕಳು. ನೋಡ್ರಿ ಎಷ್ಟು ನೋಡೋಕೆ ಎಷ್ಟು ಇದು ಅನ್ನಿಸ್ತದಲ್ಲ. ಈ ಸಾಯಂಕಾಲ ಟೈಮಿಗೂ ಅದಕ್ಕೂ ಎಷ್ಟು ಶಾಂತವಾಗಿ ಇದು ಅನ್ನಿಸ್ತೈತಿ. ಆದ್ರೂ ಎಲ್ಲ ಜನ ಎಲ್ಲ ಸೇರಿರೋದು ನೋಡಿ, ಎಲ್ಲ ಜನ ಎಲ್ಲ ಎಷ್ಟೇನು ಹೇಳಿದ್ರು ಕೇಳ್ತಾನೆ ಇಲ್ಲ, ಬಗ್ಗಿ ನೋಡೋದು, ಹತ್ರ ಹೋಗೋದು ಎಲ್ಲ ಮಾಡ್ತಾಯಿದ್ರು. ಹಾಗಾಗಿ ಸೇಫ್ಟಿಗಾಗಿ ಇಲ್ಲಿ ಕೆಳಗಡೆ ಬಿಡ್ತಿರ್ಲಿಲ್ಲ. ನೋಡ್ರಿ, ಶಿವಂದು ಸ್ಟ್ಯಾಚು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ. ಮಗ, ದೊಡ್ಡ ಮಗ ಜೂಮ್ ಮಾಡಿ ಎಲ್ಲ ವಿಡಿಯೋ ಮಾಡ್ಯಾನ, ಚೆನ್ನಾಗಿ ಮಾಡ್ಯಾನ. ನಿಮಗೆಲ್ಲರಿಗೂ ಈ ವಿಡಿಯೋ ನೀವು ನದಿನ ಎಲ್ಲ ಈ ವಿಡಿಯೋ ಮೂಲಕ ನೀವು ನಮ್ಮ ಹರಿಹರ ನದಿನ ನೀವು ನೋಡಿರಿ, ಖುಷಿಪಟ್ರಿ ಅಂತ ನಾನು ಅನ್ಕೊಂತೇನೆ. ನಾನು ಮನೆಯಿಂದ ಬರ್ತಾ ಅರಿಶಿನ, ಕುಂಕುಮ, ಅಡಿಕೆ, ಎಲೆ, ಆಮೇಲೆ ನಮ್ಮ ಕಾಣಿಕೆ, ಆಮೇಲೆ ಒಂದು ಸ್ವಲ್ಪ ಅಕ್ಕಿ ಎಲ್ಲ ತಗೊಂಡು ಬಂದಿದ್ದೆ, ಹೂವು ಎಲ್ಲ. ಯಾಕಂತಂದ್ರೆ ಈಗ ನಾವು ತುಂಬಿದ್ದ ನದಿ ಯಾವುದಕ್ಕೆ ಹೋಲಿಸ್ತೇವಪ್ಪ ಅಂತಂದ್ರೆ ಒಂದು ತುಂಬು ಗರ್ಭಿಣಿಗೆ ಹೋಲಿಸ್ತೇವೆ. ಈಗ ನಾವು ತುಂಬು ಗರ್ಭಿಣಿಯರಿಗೆ ಹೆಂಗೆ ನಾವು ಸೀಮಂತ ಎಲ್ಲ ಮಾಡ್ತೇವಲ್ಲ, ಆ ಥರ ಹಂಗೆ ನಾವು ನದಿನ ನಾವು ಭಾವಿಸ್ತೇವೆ. ಹಾಗಾಗಿ ನಾನು ಮನೆಯಿಂದ ತಗೊಂಡೋಗಿದ್ದಂಥದನ್ನ ಅರಿಶಿನ, ಕುಂಕುಮ ಅದನ್ನೆಲ್ಲ ನಾವು ನದಿಗೆ ಹಾಕಿ ನಮಸ್ಕಾರ ಮಾಡಿದ್ವಿ. ಆಮೇಲೆ ಇನ್ನೊಂದು ಫ್ರೆಂಡ್ಸ್ ಏನಪ್ಪ ಅಂತಂದರೆ, ಈಗ ನಾವು ಯಾವುದಾದ್ರೂ ಊರಿಗೆ ಹೋಗ್ಬೇಕಾದ್ರೆ ನದಿ ದಾಟ್ಕೊಂಡು ಹಿಂಗೆ ಹೋಗ್ಬೇಕಪ್ಪ ಅಂತಂದರೆ ಅಲ್ಲಿ ನಾವೇನು ಮಾಡ್ತೇವೆ, ಯಾರಾದರೂ ಆಯ್ತು, ನಾವಂತನೇ ಅಲ್ಲ, ಯಾರಾದರೂ ಆಯ್ತು, ಅದು ಬ್ರಿಡ್ಜ್ ಹತ್ರ ನಿಲ್ಲಿಸಿ ಏನೋ ಕಾಣಿಕೆ ₹1, ₹2 ನದಿಗೆ ಹಾಕಿ ನಮಸ್ಕಾರ ಮಾಡಿ ಮುಂದೆ ಹೋಗ್ತಾರೆ. ಯಾಕಪ್ಪ ಅಂತಂದ್ರೆ ನದಿ ದಾಟಿ ಹಾಗೆ ಹೋಗಬಾರ್ದು ಅನ್ನೋ ಒಂದು ಹಿಂದ್ಲಿಂದನೇ ಅದು ಪದ್ಧತಿ ಹಿಂಗಿರೋದ್ರಿಂದ, ಹಂಗಾಗಿ ಹಂಗೆ ನದಿ ನೋಡಬಾರ್ದು ಅಂತ ಎಲ್ಲ ಹಾಕಿ ನಮಸ್ಕಾರ ಮಾಡ್ಕೊಂಡು ನಮ್ಮದೆಲ್ಲ ತಪ್ಪು ಎಂಥದ್ದೇನಿದ್ರೂ ಎಲ್ಲ ಕಳೆದು ಬಿಡು ಗಂಗೆ ಅಂತ ಬೇಡ್ಕೊಂಡು ನಮ್ಮನ್ನೆಲ್ಲ ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ಹೋಗುವಂಥ ಬೇಡ್ಕೊಂತ ನಮಸ್ಕಾರ ಮಾಡಿ, ಮತ್ತು ನೆಕ್ಸ್ಟ್ ನೋಡ್ರಿ, ಮಕ್ಕಳಿಗೆ ಒಂದು ಅರ್ಧ-ಮುಕ್ಕಾಲು ಗಂಟೆ ಎಲ್ಲ ನೀಟಾಗಿ ತೋರಿಸಿ ಅಲ್ಲಿಂದ ಎಲ್ಲ ಬಂದು ಫೋಟೋ ಎಲ್ಲ ತೆಗಿಸ್ಕೊಂಡು ನೋಡ್ರಿ, ನದಿನೆಲ್ಲ ಒಂದೊಂದು ಸಲ ಸುತ್ತೋರ್ಲಿ ಎಲ್ಲ ಕಡೆ ಮಕ್ಕಳಿಗೆಲ್ಲ ತೋರಿಸ್ಕೊಂಡು ನಾವು ನೋಡ್ಕೊಂಡು ಅಲ್ಲಿಂದ ಬಂದ್ವಿ. ನೋಡ್ರಿ, ಅಲ್ಲಿ ರೋಡ್ ಸೈಡ್ ಈವ್ನಿಂಗ್ ಸ್ನ್ಯಾಕ್ಸ್ ಏನೇನು ಬೇಕಲ್ಲ ಅದೆಲ್ಲ ಇಟ್ಟಿದ್ರಲ್ಲಿ. ಪಾನಿಪುರಿ ತಿಂದರು ಮಕ್ಕಳು. ಅವ್ರು ತಿಂದಮೇಲೆ ಅವ್ರ ಜೊತೆಗೆ ನಾವು ತಿಂದ್ವಿ ಪಾನಿಪುರಿನ. ಆಮೇಲೆ ಚಕ್ಕಲಿ, ಆಮೇಲೆ ಬಿಸ್ಕೆಟು, ಶೇಂಗಾ, ಆಮೇಲೆ ಅದು ಗೊಂಜಾಳದ್ದು ಹುರಿದಿದ್ದು ಅದೆಲ್ಲ ಇಟ್ಟಿದ್ರು. ಮಕ್ಕಳು ಆಲೂಗಡ್ಡೆದು ಡೀಪ್ ಫ್ರೈ ಮಾಡ್ತಾರಲ್ಲ ಆ ಥರ ತಗೊಂಡು ತಿನ್ಕೊಂತ ಬಂದರು. ಅಲ್ಲಿಂದ ನೋಡ್ರಿ, ಮಕ್ಕಳು ಒಂಥರ ಅಲ್ಲಿ ಏನು ನೋಡಿದರೂ ಬಿಡ್ತಾಯಿಲ್ಲ, ಅದು ಕೊಡಿಸ್ರು ಇದು ಕೊಡಿಸು ಅಂತ ಹೇಳ್ತಾನೆ ಇದ್ರು. ಅವ್ರಿಗೇನು ಇದು ಬೇಕಲ್ಲ ತಿನ್ನೋಕೆ ಅದು ಕೊಡಿಸ್ಕೊಂಡು ಮಕ್ಕಳನ್ನ ಕರ್ಕೊಂಡು ಈಗ ನೆಕ್ಸ್ಟ್ ದಾವಣಗೆರೆ ಕಡೆಗೆ
ಬಂದ್ವಿ ನೋಡ್ರಿ. ದಾವಣಗೆರೆಯಿಂದ ಮುಂದೆ ಹರಿಹರದಿಂದ ಮುಂದೆ ಒಂದು ಸ್ವಲ್ಪ ಪ್ಲೇಸ್ ಇದ್ದಾವೆ, ಅದನ್ನೆಲ್ಲ ನಿಮಗೆ ತೋರಿಸೋಣ ಅಂತ. ಈಗ ಮುಂದೆ ವಿಡಿಯೋನ ಎಂಡ್ ಮಾಡಿಲ್ಲ, ನಾನು ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ. ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ ಹೇಳ್ತೀನಿ. ಇಷ್ಟು ಬ್ಯುಸಿ ಇರೋ ರೋಡಲ್ಲಿ ಭಾಳ ಎಷ್ಟು ಹುಷಾರಾಗಿದ್ದರೂ ಕಡಿಮೆನೇ. ಅದು ಮಕ್ಕಳು ಕರ್ಕೊಂಡು ಬಂದಾಗ ದೊಡ್ಡವರು ಆಯಿತು. ಅಷ್ಟಾದ್ರೂ ಅಲ್ಲಿ ಒಬ್ಬರಿಗೆ ಹೆಣ್ಮಕ್ಳಿಗೆ ಒಬ್ಬರಿಗೆ ಕಾಲು ಆಟೋದಲ್ಲಿ ಇದನ್ನು ಮಾಡ್ಕೊಂಡು ರೋಡ್ ದಾಟ್ಬೇಕಾದ್ರೆ ಆಕ್ಸಿಡೆಂಟ್ ಆಯಿತು. ಏನು ಆಗಲಿಲ್ಲ, ಸ್ವಲ್ಪ ಕಾಲು ನೋವಾಯ್ತು ಅಷ್ಟೇ ಅವರಿಗೆ. ಅದು ನೋಡೇ ಇದು ಅನ್ನಿಸ್ಬಿಡ್ತು. ಇಂಥಲ್ಲೆಲ್ಲ ಹೊರಗಡೆ ಪ್ಲೇಸ್ಗಳೆಲ್ಲ ನೋಡೋಕೆ ಬಂದಾಗ ಮಕ್ಕಳನ್ನೆಲ್ಲ ಜೊತೆ ಕರ್ಕೊಂಡು ಬಂದಿರ್ತೀವಿ. ನಾವೆಷ್ಟು ಹುಷಾರಿದ್ದರೂ ಕಡಿಮೆನ. ಫ್ರೆಂಡ್ಸ್, ಈ ವಿಡಿಯೋ ಮೂಲಕ ನಾನು ಏನು ಹೇಳ್ತೇನಪ್ಪ ಅಂತಂದರೆ, ಈ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಾಗಾಯಿತು, ನಾವಾಯಿತು ನೋಡ್ಬೇಕಾದ್ರೆ ಅದು ಆ ಲಕ್ಷ್ಯದಾಗ ನಮಗೇನು ಇದು ಇರಲ್ಲ. ಹಾಗಾಗಿ ಮಕ್ಕಳನ್ನು ಭಾಳ ಹುಷಾರಿಂದ ಕೇರ್ಫುಲ್ಲಾಗಿ ನೋಡ್ಕೊಳ್ರಿ ಅಂತ ಕೇಳ್ತೀನಿ ಈ ವಿಡಿಯೋ ಮೂಲಕ. ಯಾಕಪ್ಪ ಅಂತಂದ್ರೆ ನದಿ ಹತ್ತಿರ ಹೋದಾಗೆಲ್ಲ ಮಕ್ಕಳು ಯಾವ ಥರ ಏನು ಇದನ್ನು ಮಾಡ್ತಾರೆ ಅಂತ. ಇದು ನೋಡ್ರಿ, ಈಗ ನೆಕ್ಸ್ಟ್ ಊರು ನಮ್ಮದು ಬಾತಿ ಅಂತ ಅವ್ರ ಹೆಸರು. ಅದು ಗುಡ್ಡ ಕಾಣಿಸ್ತೈತಲ್ಲ, ಅದಕ್ಕೆ ಬಾತಿ ಗುಡ್ಡ ಅಂತ ಕರೀತಾರೆ. ಅಲ್ಲಿ ಸುತ್ತಮುತ್ತಲ ಎಲ್ಲ ಗುಡ್ಡದ ಪಕ್ಕದಾಗ ಎಲ್ಲ ಮನೆಯೆಲ್ಲ ಮಾಡ್ಕೊಂಡಿದ್ರು. ಆಮೇಲೆ ಈಗ ನೆಕ್ಸ್ಟ್ ನೋಡ್ರಿ, ಬಾತಿ ಗುಡ್ಡ ಆದಮೇಲೆ ಬಾತಿ ಕೆರೆ. ಇದು ಯಾವಾಗಲೂ ಸ್ವಲ್ಪ ನೀರು ಇರ್ತೈತಿ. ಈಗ ಮಳೆ ಬಂದಿರೋದ್ರಿಂದ ಇದು ತುಂಬ್ಕೊಂಡು ನೋಡೋಕ್ಕೂ ಭಾಳ ಚೆನ್ನಾಗಿ ಅನ್ನಿಸ್ತು ನೋಡ್ರಿ. ಬಾತಿ ಕೆರೆ ಇದು. ನೋಡ್ರಿ, ಈಗ ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ನಮ್ಮ ದಾವಣಗೆರೆಯ ದೊಡ್ಡದು ಕಾಲೇಜ್ GMIT ಕಾಲೇಜ್ ಅಂತ ಇದೆ. ನಮ್ಮ GM ಸಿದ್ದೇಶ್ವರ ಅವ್ರದ್ದು ಇನ್ಸ್ಟಿಟ್ಯೂಟು, ಅವ್ರ ಕಾಲೇಜ್ ನೋಡ್ರಿ. ಇದು GM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನೋಡ್ರಿ. ಇದು ಫುಲ್ ದೊಡ್ಡ ಕಾಲೇಜ್ ರೀ ಇದು. ನೋಡಿ, ನಮ್ಮ ಇಂಡಿಯನ್ ಫ್ಲ್ಯಾಗ್ ಒಂದು ಸೆಲ್ಯೂಟ್ ಮಾಡಿ ನೆಕ್ಸ್ಟ್ ಮುಂದೆ ಬಂದ್ವಿ. ಅಲ್ಲೆಲ್ಲ ನೋಡ್ಕೊಂಡು ಈಗ ನೋಡ್ರಿ ಮುಂದೆ ಬಂದರೆ ಇದು ನಮ್ಮ ದಾವಣಗೆರೆ DC ಆಫೀಸು, ಡಿಸ್ಟಿಕ್ ಕಮಿಷನರ್ ಆಫೀಸ್ ಇದು ನೋಡ್ರಿ. ಎಂಟ್ರೆನ್ಸ್ ಎಷ್ಟು ಭಾಳ ವಿಶಾಲವಾಗಿ ದೊಡ್ಡ ಆಫೀಸ್ ಎಷ್ಟಿದೆ. ಈಗ ಅದನ್ನು ಮತ್ತೆ ಈಗ ನೋಡ್ರಿ DC ಆಫೀಸನ್ನು ನಿಂತ್ಕೊಂಡು ಎಲ್ಲ ನೋಡ್ಕೊಂಡು ಮಕ್ಕಳಿಗೆಲ್ಲ ತೋರಿಸ್ಕೊಂಡು ಮುಂದೆ ನೆಕ್ಸ್ಟ್ ಬಂದ್ವಿ. ಈಗ ಅಲ್ಲಿ ನೋಡ್ರಿ ಹರಿಹರ ರೋಡ್ ದಾವಣಗೆರೆ ಎಂಟ್ರೆನ್ಸ್ ಅಲ್ಲಿ ಪಂಚ ದೇವಸ್ಥಾನ ಐತಿ. ಅಲ್ಲಿ ಪಂಚದೇವ್ರದ್ದು ದೇವಸ್ಥಾನ, ಕಳಸ ಎಲ್ಲ ನೋಡ್ರಿ. ಆಮೇಲೆ ಈಗ ನೆಕ್ಸ್ಟ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನೋಡ್ರಿ. ಈಗ ಅಲ್ಲೇ ಒಂದು ಎರಡು ಗಂಟೆ ಮೇಲೆ ಆಗಿತ್ತು ನಾವು ಹೋಗಿ. ಈಗ ಮನೆಗೆ ಹೋಗಿ ಒಂದು ಸ್ವಲ್ಪ ಟೀ ಎಲ್ಲ ಮಾಡ್ಕೊಂಡು ಕುಡಿಯೋಣ ಬರ್ರಿ. ಒಳಗೆ ಹೋಗಿ ಏನು ಮಾಡ್ತೀವಿ ಅಂತ ಸ್ಪೆಷಲ್ ನೋಡೋಣ. ನೋಡ್ರಿ, ಸಾಯಂಕಾಲ ಟೈಮ್, ಹಂಗಾಗಿ ಬರೀ ಟೀ ಮಾಡ್ಕೊಂಡು ಕುಡಿಯೋದೇನಂತಂದು ಮಂಡಕ್ಕಿ ಹಚ್ಚಿದ್ರಾತು ಅಂತಂದು ಮಂಡಕ್ಕಿ ಮಾಡ್ತಿದ್ದೇವೆ. ನಮ್ಮ ಅಕ್ಕ ಈರುಳ್ಳಿ ಎಸ್ತದಳ, ನಾನೊಂದು ಕಡೆಗೆ ಚಹಾ ಮಾಡೋಕ್ಕಿಟ್ಟೇನಿ. ಮಗ ವಿಡಿಯೋ ಮಾಡ್ತಿದ್ದಾನ, ಮಕ್ಕಳೆಲ್ಲ ಹೊರಗೆ ಆಟಾಡ್ತಾ ಇದ್ದಾರೆ ನೋಡ್ರಿ. ನಮ್ಮ ಅಕ್ಕ ನಾನು ಸೇರಿ ಈಗ ಮಂಡಕ್ಕಿ ಹಚ್ತಿದ್ದೇವೆ. ನಮ್ಮ ಅಕ್ಕ ನಾನು ಇಬ್ಬರು ಮಾತಾಡ್ತಾ ಮಂಡಕ್ಕಿ ಹಚ್ಚಿ ಚಹಾ ಮಾಡ್ಕೊಂತ ಮಾತಾಡ್ತಾ ಇದ್ವಿ. ನದಿ ನೋಡಿ ಬಂದಿದ್ದು, ನದಿನ ಮೇಲೆ ಮನೆಯದು ಕ್ಲೀನಿಂಗ್ ಬಗ್ಗೆ ಎಲ್ಲ ಮಾಡ್ತಾ ಇದ್ವಿ. ಆಮೇಲೆ ಅಂತೂ ಇಂತೂ ನದಿ ನೋಡ್ಕೊಂಡು ಬಂದ್ವಿ, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಅಂತ ನಾವಿಬ್ಬರು, ನಾನು ನಮ್ಮ ಅಕ್ಕ ಮಾತಾಡ್ತಾ ಒಳಗೆ ಅಡುಗೆ ಮಾಡೋದು ನೋಡಿ ನನ್ನ ಮಗಳನ್ನು ನಾನು ಮಾಡ್ತೀನಿ ಅಂತ ಬಂದಾಳು ನೋಡ್ರಿ. ಒಂದು ಸ್ವಲ್ಪ ಹಂಗೆ 1 ನಿಮಿಷ ಕೊಟ್ಟಂಗೆ ಮಾಡಿಸ್ಕೊಂಡು ಮಂಡಕ್ಕಿ ಹಚ್ಕೊಂಡು ಮಂಡಕ್ಕಿ ತಿಂದು ಆಮೇಲೆ ಟೀ ಕುಡಿದು ಒಂದು ಸ್ವಲ್ಪ ಹೊತ್ತಿದ್ದು ನಮ್ಮ ಅಕ್ಕಾರು ಅವ್ರ ಮನೆಗೆ ಹೋದರು. ಆಮೇಲೆ ಇವತ್ತಿನ ಡೇ ಏನೋ ಒಂಥರ ಖುಷಿ ಅನ್ನಿಸ್ತು ಎಲ್ಲರ ಜೊತೆಗೆ. ಫ್ರೆಂಡ್ಸ್, ನನ್ನ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ನನ್ನ ವಿಡಿಯೋ ಇವತ್ತಿಂದು ನಿಮಗೆಲ್ಲರಿಗೂ ಸ್ವಲ್ಪನಾದರೂ ಖುಷಿ ಅನ್ನಿಸ್ತು ಅಂತ ಅಂದ್ಕೊಂಡು ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ
ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಟು ಆಲ್.